ಓಕೆ, ನಾವೀಗ ಅಲ್ಪ ವಿರಾಮ, ಇದನ್ನು ನಾವು ಇಂಗ್ಲೀಷಲ್ಲಿ ಕಮ ಅಂತ ಹೇಳ್ತೀವಿ. ಈ ಅಲ್ಪ ವಿರಾಮದ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಪ ವಿರಾಮ ಅಂತಂದರೆ ಏನು? ಅಲ್ಪ ವಿರಾಮ ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ವಾಕ್ಯಗಳನ್ನು ಅಥವಾ ವಿಧಗಳನ್ನು, ಟೈಪ್ಸನ್ನು ಬರೆಯುವಂಥ ಸಂದರ್ಭದಲ್ಲಿ ನಾಮಪದ, ವಿಶೇಷಣಗಳು, ವಿಶೇಷಗಳು, ಸರ್ವನಾಮಗಳು, ಕೃದಂತ ಹಾಗೂ ಇತರ ವಿವಿಧ ಭಾಗಗಳನ್ನು ನಾವು ಬರೆಯುವಂಥ ಸಂದರ್ಭದಲ್ಲಿ ಮತ್ತು ಸಂಬೋಧನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಅಲ್ಪ ವಿರಾಮ ಚಿಹ್ನೆಯನ್ನು ಬಳಸುತ್ತೇವೆ. ಉದಾಹರಣೆಗೆ ಸಂಬೋಧನೆ ಮಾಡ್ತೀವಿ. ಮಕ್ಕಳೇ ಬೇಗ ಬೇಗ ಬನ್ನಿರಿ. ಎಲ್ಲೋ ಮಕ್ಕಳಿದ್ದಾರೆ, ಅವ್ರನ್ನ ಕೂಗಬೇಕು. ಅದನ್ನು ಸಂಬೋಧನೆಯನ್ನು ಮಾಡಿ ಕರಿತೀವಿ. ಅದನ್ನು ನಾವು ಮಕ್ಕಳೇ ಆದಮೇಲೆ ಒಂದು ಕಮವನ್ನು ಬರುತ್ತೆ, ಅದನ್ನು ನಾವೇನಂತೀವಿ, ಅದನ್ನು ಅಲ್ಪ ವಿರಾಮ ಅಂತ ಕರೀತೇವೆ. ಹಾಗಾದರೆ ಈಗ ಬನ್ನಿ ಅಲ್ಪ ವಿರಾಮವನ್ನು ನೋಡೋಣ. ಅಲ್ಪ ವಿರಾಮ ಚಿಹ್ನೆ. ಇದನ್ನು ನಾವು ಅಲ್ಪ ವಿರಾಮ ಚಿಹ್ನೆ ಅಂತ ಕರಿತೀವಿ. ಇದರದ್ದು ವ್ಯಾಖ್ಯೆ ಏನಪ್ಪ ಅಂದರೆ, ಇದು ಸಂಬೋಧನೆ, ಶಬ್ದದ ಮುಂದೆ ಮತ್ತು ವಿಶೇಷಣ, ಸರ್ವನಾಮಗಳು, ನಾಮಪದಗಳು, ಹಾಗೂ ಕೃದಂತಗಳ ಮುಂದೆ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ. ಮುಂದೆ ಈ ಅಲ್ಪ ವಿರಾಮ ಚಿಹ್ನೆ ಅಂದರೆ ಕಮ, ಇದನ್ನು ಬಳಸಲಾಗುತ್ತದೆ. ಉದಾಹರಣೆಯನ್ನು ನೋಡೋಣ. ಎಕ್ಸಾಂಪಲ್. ಮಕ್ಕಳೇ ಕಮ ಬೇಗ ಬೇಗ ಬನ್ನಿರಿ. ಬೇಗ ಬೇಗ ಬನ್ನಿರಿ. ಫುಲ್ ಸ್ಟಾಪ್ ಅಥವಾ ಪೂರ್ಣ ವಿರಾಮ. ಇಲ್ಲಿ ಸಂಬೋಧನೆ ಆಗಿದೆ. ಸಂಬೋಧನೆ. ಇನ್ನು ಅವರು, ಅವಳು, ಅದು, ಇವರು, ಇವಳು,
ಇದು ಈ ರೀತಿಯಾಗಿ ಇವುಗಳನ್ನು ಸರ್ವನಾಮ ಬಳಸುವಾಗ ನಾವು ಈ ಚಿಹ್ನೆಗಳನ್ನು ಅಂದರೆ ಅಲ್ಪವಿರಾಮ ಚಿಹ್ನೆಯನ್ನು ಬಳಸುತ್ತೇವೆ. ಹಾಗೆಯೇ ನಾವು ಬೇರೆ ನಾಮಪದಗಳನ್ನು ತೆಗೆದುಕೊಂಡಾಗ ನಾಮಪದಕ್ಕೆ ಉದಾಹರಣೆ, ಎಲ್ಲೋ ಒಂದು ಗುಂಪಿನಲ್ಲಿ ಇಷ್ಟು ಜನ ಭಾಗವಹಿಸಿದ್ದಾರೆ, ಅವರು ಯಾರು ಅಂತ ಇದೆ. ಅಲ್ಲಿ ನಾವು ಹೆಸರುಗಳನ್ನು ಬರೀತೀವಿ. ವಿಜಯ್, ರಮೇಶ, ಸುರೇಶ, ಸತೀಶ್, ರಾಮ್. ಇವುಗಳನ್ನು ನಾವು ನಾಮಪದ ಅಂತ ಕರಿತೀವಿ. ಇವುಗಳ ಒಂದನ್ನು ಬಿಡಿಸಿ ಹೇಳುವಂಥ ಸಂದರ್ಭದಲ್ಲಿ ಅಲ್ಪ ವಿರಾಮವನ್ನು ಬಳಸುತ್ತೇವೆ. ಹಾಗೆಯೇ ಅನೇಕ ಕರ್ತೃಪದಗಳನ್ನು ನೋಡಬಹುದು ಹಾಗೂ ಹಣ್ಣುಗಳನ್ನು ನೋಡಬಹುದು. ಬೇರೆ ವಿಧಗಳನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಹಣ್ಣು, ಮಾವಿನ ಹಣ್ಣು, ಹಲಸಿನ ಹಣ್ಣು, ಪಪ್ಪಾಯ. ಹೀಗೆ ಹಣ್ಣುಗಳ ವಿಧಗಳನ್ನು ನೋಡಬಹುದು, ಅದರಲ್ಲಿ ಬರ್ತಕ್ಕಂಥ ವಿಧಗಳು. ಇನ್ನು ನಮಗೆ ಕಾರ್ಯ ಮುಗಿದಿದೆ, ತೃಪ್ತಿಯಾಗುವುದಿಲ್ಲ. ಇಲ್ಲೊಂದು ಕೃದಂತ ಇದೆ, ನೋಡೋಣ. ನಮಗೆ ಕಾರ್ಯ ಮುಗಿಯದೆ ತೃಪ್ತಿಯಾಗುವುದಿಲ್ಲ. ಇದನ್ನು ನಾವು ಕೃದಂತ ಅಂತ ಹೇಳ್ತೀವಿ. ಇನ್ನು ಕರ್ತೃಪದಗಳನ್ನು ನೋಡೋಣ. ಜಾತ್ರೆಯಲ್ಲಿ, ಮಕ್ಕಳು, ಸ್ತ್ರೀಯರು, ವೃದ್ಧರು, ತರುಣರು, ಬಹುಸಂಖ್ಯೆಯಲ್ಲಿ ನೆರೆದಿದ್ದರು. ಇಲ್ಲಿ ಕೂಡ ನಾವು 1, 2, 3, 4 ಕಮ ಅಥವಾ ಅಲ್ಪ ವಿರಾಮಗಳು ಬಂದಿರೋದನ್ನು ನೋಡಬಹುದು. ಇನ್ನು ಜಾತಿಯಲ್ಲಿ ಬರುತ್ತೆ, ಅದನ್ನು ತದ್ದಿತ ಅಂತ ಹೇಳ್ತೀವಿ. ಒಕ್ಕಲಿಗ, ಕುಂಬಾರ,
ಉಪ್ಪಾರ, ಬಳೆಗಾರ, ಬಡಿಗ ಇತ್ಯಾದಿ ಆಟ ನೋಡುತ್ತಿದ್ದರು. ನೋಡಿ ಮಕ್ಕಳೇ ಬೇಗ ಬೇಗ ಬನ್ನಿರಿ. ಇಲ್ಲಿ ಸಂಬೋಧನೆ ಅಲ್ಪವಿರಾಮ ಇಲ್ಲಿದೆ. ಸಂಬೋಧನೆಯಲ್ಲಿ ಅಲ್ಪವಿರಾಮ ಬಂದಿದೆ. ಅವರು ಅಲ್ಪವಿರಾಮ, ಅವಳು ಅಲ್ಪವಿರಾಮ, ಅದು ಅಲ್ಪವಿರಾಮ, ಇವರು ಅಲ್ಪವಿರಾಮ, ಇವಳು ಅಲ್ಪವಿರಾಮ, ಇದು ಸರ್ವನಾಮ. ಸರ್ವನಾಮದಲ್ಲಿ ಬರ್ತಕ್ಕಂಥ ಅಲ್ಪವಿರಾಮಗಳು: ವಿಜಯ್ ಅಲ್ಪವಿರಾಮ, ರಮೇಶ್ ಅಲ್ಪವಿರಾಮ, ಸುರೇಶ ಅಲ್ಪವಿರಾಮ, ಸತೀಶ ಅಲ್ಪವಿರಾಮ, ರಾಮ ಅಲ್ಪವಿರಾಮ. ಇವೆಲ್ಲ ನಾಮಪದದಲ್ಲಿ ಬರ್ತಕ್ಕಂಥ ಅಲ್ಪವಿರಾಮಗಳು. ಇನ್ನು ಮಾವಿನ ಹಣ್ಣು, ಹಲಸಿನ ಹಣ್ಣು, ಪಪ್ಪಾಯ, ಇವುಗಳನ್ನು ಹಣ್ಣುಗಳಲ್ಲಿರ್ತಕ್ಕಂಥ ಟೈಪ್ಸ್, ವಿಧಗಳು. ಆವಾಗ ನಾವು ಈ ಒಂದು ಚಿಹ್ನೆಯನ್ನು ಬಳಸುತ್ತೇವೆ. ಇನ್ನು ನಮಗೆ ಕಾರ್ಯ ಮುಗಿಯದೆ ತೃಪ್ತಿಯಾಗುವುದಿಲ್ಲ. ಮುಗಿಯದೆ ಇಲ್ಲಿಗೆ ನಾವು ಉಸಿರನ್ನು ಸ್ಟಾಪ್ ಮಾಡಿ ಬಾಡಿ ಲ್ಯಾಂಗ್ವೇಜನ್ನು ಅಥವಾ ವಾಯ್ಸ್ ವೇರಿಯೇಷನ್ ತೋರಿಸ್ಬೇಕಾಗುತ್ತೆ. ಇಲ್ಲಿ ನಿಲುಗಡೆ ಸ್ಥಳವನ್ನು ನಾವು ಅಲ್ಪವಿರಾಮ ಅಂತ ಕರಿತೀವಿ. ಇದು ಕೃದಂತ ವಾಕ್ಯವಾಗಿರುತ್ತೆ. ಇನ್ನು ಜಾತ್ರೆಯಲ್ಲಿ ಮಕ್ಕಳು, ಸ್ತ್ರೀಯರು, ಜಾತ್ರೆಯಲ್ಲಿ ಮಕ್ಕಳು ಅಂದರೆ ಅಲ್ಪವಿರಾಮ, ಸ್ತ್ರೀಯರು ಅಲ್ಪವಿರಾಮ, ವೃದ್ಧರು ಅಲ್ಪವಿರಾಮ, ತರುಣರು ಬಹುಸಂಖ್ಯೆಯಲ್ಲಿ ನೆರೆದಿದ್ದರು. ಇನ್ನು ಒಕ್ಕಲಿಗ, ಕುಂಬಾರ ಅಲ್ಪವಿರಾಮ, ಉಪ್ಪಾರ ಅಲ್ಪವಿರಾಮ, ಬಳೆಗಾರ ಅಲ್ಪವಿರಾಮ, ಬಡಿಗ ಇತ್ಯಾದಿ ಆಟಗಾರರು ಇಲ್ಲಿ ನಾವು ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಇವುಗಳನ್ನು ಬಿಡಿಸಿ ಬರೀಬೇಕು. ಹಾಗೆಯೇ ಮತ್ತೊಮ್ಮೆ ನೋಡಿಬಿಡಿ. ಅಲ್ಪವಿರಾಮ ಚಿಹ್ನೆ. ಅಲ್ಪವಿರಾಮ ಅಂತ ಹೇಳಿದ್ರೆ ಈ ಚಿಹ್ನೆಯನ್ನು ಅಲ್ಪವಿರಾಮ ಅಥವಾ ಕಮ ಅಂತ ಹೇಳ್ತೀವಿ. ಇದು ಸಂಬೋಧನೆ ಶಬ್ದದ ಮುಂದೆ ಮತ್ತು ವಿಶೇಷಣ, ಸರ್ವನಾಮಗಳು, ನಾಮಪದಗಳು, ಕೃದಂತಗಳ ಮುಂದೆ ಈ ಅಲ್ಪವಿರಾಮ ಚಿಹ್ನೆ ಇದನ್ನು ಬಳಸಲಾಗುತ್ತದೆ. ಉದಾಹರಣೆ: ಮಕ್ಕಳೇ ಅಲ್ಪವಿರಾಮ, ಬೇಗ ಬೇಗ ಬನ್ನಿರಿ ಪೂರ್ಣವಿರಾಮ ಸಂಬೋಧನೆ. ಅವರು ಅಲ್ಪವಿರಾಮ, ಅವಳು ಅಲ್ಪವಿರಾಮ, ಅದು ಅಲ್ಪವಿರಾಮ, ಇವರು ಅಲ್ಪವಿರಾಮ, ಇವಳು ಅಲ್ಪವಿರಾಮ, ಇದು ಸರ್ವನಾಮ. ವಿಜಯ್ ಅಲ್ಪವಿರಾಮ, ರಮೇಶ್ ಅಲ್ಪವಿರಾಮ, ಸುರೇಶ್ ಅಲ್ಪವಿರಾಮ, ಸತೀಶ ಅಲ್ಪವಿರಾಮ, ರಾಮ ನಾಮಪದ. ಮಾವಿನ ಹಣ್ಣು, ಹಲಸಿನ ಹಣ್ಣು, ಪಪ್ಪಾಯ, ಇಲ್ಲಿ ಕೂಡ ನಾವು ಅಲ್ಪವಿರಾಮಗಳನ್ನು ನೋಡ್ತೀವಿ. ಇನ್ನು ನಮಗೆ ಕಾರ್ಯ ಮುಗಿಯದೆ ತೃಪ್ತಿಯಾಗುವುದಿಲ್ಲ. ಇಲ್ಲಿ ಮುಗಿಯದೆ ಎನ್ನುವಂಥ ಸ್ಥಳದಲ್ಲಿ ಅಲ್ಪವಿರಾಮ ಬಂದಿದೆ. ಇದನ್ನು ಕೃದಂತ ವಾಕ್ಯ ಅಂತ ಹೇಳ್ತೀವಿ. ಜಾತ್ರೆಯಲ್ಲಿ ಮಕ್ಕಳು, ಸ್ತ್ರೀಯರು, ವೃದ್ಧರು, ತರುಣರು ಇವುಗಳನ್ನ ಹೇಳುವಾಗ ನಮಗೆ ಎಲ್ಲ ಕಡೆ ಅಲ್ಪವಿರಾಮ ಚಿಹ್ನೆಗಳನ್ನು ನೋಡ್ತೀವಿ. ಹೀಗೆ ಬಹುಸಂಖ್ಯೆಯಲ್ಲಿ ನೆರೆದಿದ್ದರು. ಇನ್ನು ಒಕ್ಕಲಿಗ, ಕುಂಬಾರ, ಉಪ್ಪಾರ, ಬಳೆಗಾರ, ಬಡಿಗ ಇತ್ಯಾದಿ ಆಟಗಾರವನ್ನು ನೋಡುತ್ತಾ ಇದ್ದರು. ಇದರಲ್ಲಿ ಕೂಡ ಎಲ್ಲ ಒಂದು ಜಾಗದಲ್ಲಿ ಅಲ್ಪವಿರಾಮಗಳನ್ನು ನಾವು ಕಾಣ್ತೀವಿ. ಈ ರೀತಿ ಅಲ್ಪವಿರಾಮ ಚಿಹ್ನೆಯನ್ನು ಬಳಸುವಂತಹ ವಿಧ. ಓಕೆ, ನಾವು ಈಗ ಪ್ರಶ್ನಾರ್ಥಕ ಪದವನ್ನು ನೋಡೋಣ. ಪ್ರಶ್ನಾರ್ಥಕ ಚಿಹ್ನೆ ಅಂದರೆ ಏನು? ಕ್ವಶನ್ ಮಾರ್ಕ್ ಅಂತ ಹೇಳ್ತೀವಿ. ಈ ಪ್ರಶ್ನಾರ್ಥಕ ಚಿಹ್ನೆ ಅಂತ ಹೇಳಿದ್ರೆ ನಾವು ಈ ಪ್ರಶ್ನಾರ್ಥಕ ಪದಗಳ ಮುಂದೆ ಬಳಸುವಂತಹ ಚಿಹ್ನೆ, ಅಥವಾ ಯಾರಿಗಾದರೂ ಏನಾದರೂ ಲಿಖಿತ ರೂಪದಲ್ಲಿ ಪ್ರಶ್ನೆಗಳನ್ನು ಕೇಳುವಾಗ ಆ ವಾಕ್ಯದ ಕೊನೆಯಲ್ಲಿ ಬಳಸ್ತಕ್ಕಂಥ ಚಿಹ್ನೆಯನ್ನು ನಾವು ಪ್ರಶ್ನಾರ್ಥಕ ಚಿಹ್ನೆ ಅಂತ ಕರಿತೀವಿ. ಉದಾಹರಣೆಗೆ ಯಾರು, ಯಾವಾಗ, ಎಲ್ಲಿ, ಏನು, ಏಕೆ, ಯಾರಿಗೆ, ಯಾರಿಂದ ಈ ಥರದ ಪದಗಳನ್ನು ನಾವು ಪ್ರಶ್ನಾರ್ಥಕಗಳು ಅಂತ ಕರಿತೇವೆ. ಈಗ ಅದನ್ನು ಇಂದಿನ ತರಗತಿ ನಾವೀಗ ಪ್ರಶ್ನಾರ್ಥಕಗಳನ್ನು ನೋಡೋಣ.
ಪ್ರಶ್ನಾರ್ಥಕ ಚಿಹ್ನೆ. ಇದನ್ನು ನಾವು ಪ್ರಶ್ನಾರ್ಥಕ ಚಿಹ್ನೆ ಅಂತ ಕರಿತೇವೆ. ಪ್ರಶ್ನಾರ್ಥಕ ಪದಗಳ ಮುಂದೆ ಇಲ್ಲವೇ ವಾಕ್ಯದ ಕೊನೆಯಲ್ಲಿರುವ ಕ್ರಿಯಾಪದದ ಮುಂದೆ ಪದದ ಮುಂದೆ ಈ ಪ್ರಶ್ನಾರ್ಥಕ ಚಿಹ್ನೆಯನ್ನು ಪ್ರಶ್ನಾರ್ಥಕ ಚಿಹ್ನೆ ಅಂತ ಹೇಳಿದ್ರೆ ಈ ಒಂದು ಚಿಹ್ನೆಯನ್ನು ಬಳಸುತ್ತೇವೆ. ಉದಾಹರಣೆಗೆ ನಾವು ನೋಡಿದ್ರೆ ಏನು ಪ್ರಶ್ನಾರ್ಥಕ ಚಿಹ್ನೆ, ಏಕೆ ಕ್ವೆಶ್ಚನ್ ಮಾರ್ಕ್ ಪ್ರಶ್ನಾರ್ಥಕ ಚಿಹ್ನೆ, ಎಲ್ಲಿ ಪ್ರಶ್ನಾರ್ಥಕ ಚಿಹ್ನೆ, ಯಾವಾಗ ಪ್ರಶ್ನಾರ್ಥಕ ಚಿಹ್ನೆ, ಯಾರಿಗೆ, ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳುವಂಥ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ನಾವು ಬಳಸ್ತೀವಿ. ಈ ಚಿಹ್ನೆಯ ಹೆಸರು ಬಂದು ಪ್ರಶ್ನಾರ್ಥಕ ಚಿಹ್ನೆ. ಇದಕ್ಕೆ ನಾವು ಇವಾಗ ವಾಕ್ಯಗಳನ್ನು ಮಾಡುವಾಗ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತೀವಿ ಅಂತಕ್ಕಂಥದ್ದನ್ನು ನೋಡೋಣ. ವಾಕ್ಯಗಳನ್ನು ಮಾಡುವಾಗ ಹಾರಾಡುವ ಫಸ್ಟ್ ಒಂದು ನೋಡಿ, ನಾವು ಪ್ರಶ್ನೆಗಳನ್ನು ಮಾಡುವಾಗ ಬಾವುಟದಲ್ಲಿ ಎಷ್ಟು ಬಣ್ಣಗಳಿವೆ, ಈ ಒಂದು ಗಳಿವೆ, ಈ ಒಂದು ಕ್ರಿಯಾಪದದ ಮುಂದೆ ಇಲ್ಲಿ ಎಷ್ಟು ಎಂತಕ್ಕಂಥದ್ದು ಮುಂದೆ ಬರಬೇಕು, ಇಲ್ಲ ಕ್ರಿಯಾಪದದ ಕೊನೆಯಲ್ಲಿ ಈ ಒಂದು ಪ್ರಶ್ನಾರ್ಥಕ ಚಿಹ್ನೆ ಬರುತ್ತೆ. ನಮ್ಮ ರಾಜ್ಯ ಭಾಷೆ ಯಾವುದು? ಕ್ವೆಶ್ಚನ್ ಮಾರ್ಕ್. ಇಲ್ಲೂ ಕೂಡ ನಾವು ಕ್ವೆಶ್ಚನ್ ಮಾರ್ಕನ್ನು ಕೊನೆಯಲ್ಲಿ ಬಳಸ್ತೀವಿ.
ಈಗ ಇನ್ನೊಂದು ರೀತಿಯಲ್ಲಿ ನಾವು ಬಳಸ್ತೀವಿ. ಹೇಗೆ ಅಂತೇಳಿದ್ರೆ, ಮತ್ತೆ ವಿಧಾನಸೌಧ ಕರ್ನಾಟಕದ ಶಕ್ತಿ ಕೇಂದ್ರ ಯಾವುದು? ಯಾವುವು? ಕುವೆಂಪುರವರ ಜನ್ಮಸ್ಥಳ ಯಾವುದು? ಅದು ಯಾವ ಜಿಲ್ಲೆಯಲ್ಲಿದೆ? ಇಲ್ಲಿ ನಾವು ಎರಡೆರಡು ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಕೂಡ ಇಲ್ಲಿಗೆ ನಾವು ಬಳಸಬಹುದು. ನಿನ್ನ ವಯಸ್ಸು ಎಷ್ಟು? ಹಾಗೆಯೇ ಬೆಂಗಳೂರಿಗೆ ಯಾವಾಗ ಬರ್ತೀಯಾ? ಈ ರೀತಿ ಬರೀಬಹುದು. ಹಾಗೆಯೇ ಹಂಪಿ ಎಲ್ಲಿದೆ? ಹಂಪಿ ಎಲ್ಲಿದೆ? ಎಂಟನೇ ಹುಲಿ ರಾಷ್ಟ್ರೀಯ ಪ್ರಾಣಿ ಏಕೆ? ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಕೇಳಬಹುದು. ಆ ಪ್ರಶ್ನೆಯನ್ನು ಕೇಳುವಂಥ ಸಂದರ್ಭದಲ್ಲಿ ಪ್ರಶ್ನಾರ್ಥಕ ಪದದ ಮುಂಚೆನೇ ಬರಬಹುದು ಅಥವಾ ಆ ವಾಕ್ಯದ ಕೊನೆಯಲ್ಲಿ ಈ ಒಂದು ಚಿಹ್ನೆಗಳನ್ನು ಬಳಸುತ್ತೇವೆ. ನೋಡಿ, ಇಲ್ಲೆಲ್ಲ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಇವೆಲ್ಲಗಳನ್ನು ಪ್ರಶ್ನಾರ್ಥಕ ಚಿಹ್ನೆ ಅಂತ ಕರಿತೀವಿ. ಪ್ರಶ್ನಾರ್ಥಕ ಚಿಹ್ನೆ. ಏನು, ಏಕೆ, ಎಲ್ಲಿ, ಯಾವಾಗ, ಯಾರಿಗೆ. ನಾವು ಆ ಒಂದು ಪದಗಳನ್ನು ಬಳಸುವಂಥ ಸಂದರ್ಭದಲ್ಲಿ ಈ ಪದಗಳು ನಮಗೆ ಪ್ರಶ್ನಾರ್ಥಕ ಪದಗಳಾಗಿರುತ್ತವೆ. ಹಾಗಾಗಿ ಇವುಗಳನ್ನು ಬಳಸುವಾಗ ಪ್ರತಿ ಪದದ ಮುಂದೆ ಈ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ನಾವು ಹಾಕಲೇಬೇಕಾಗುತ್ತೆ. ಮೊದಲೇ ನೋಡಿ, ಇಲ್ಲಿ ಬಾವುಟದಲ್ಲಿ ಎಷ್ಟು ಬಣ್ಣಗಳಿವೆ? ಎಷ್ಟು ಅಂತಂದಾಗ ಇಲ್ಲಿ ಕ್ವಶನ್ ಮಾರ್ಕ್ ಬರೋ ಬದಲು ಅವುಗಳನ್ನು ನಾವು ಐಡೆಂಟಿಫಿಕೇಷನನ್ನು ಮಾಡ್ತಾಯಿದ್ದೀವಿ, ಬಣ್ಣಗಳ ಬಗ್ಗೆ ಕೇಳ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಕ್ರಿಯಾಪದ ಮುಗಿದ ನಂತರ ಪ್ರಶ್ನೆ
ಚಿಹ್ನೆ ಬರುತ್ತೆ. ಹಾಗೆ ನಮ್ಮ ರಾಜ್ಯ ಭಾಷೆ ಯಾವುದು ಆದ ನಂತರ ಈ ಒಂದು ಪ್ರಶ್ನೆ ಚಿಹ್ನೆ ಬರುತ್ತೆ. ಶಕ್ತಿ ಕೇಂದ್ರಗಳು ಯಾವುವು? ಇಲ್ಲಿ ಎರಡಕ್ಕಿಂತ ಹೆಚ್ಚಿದ್ದಾಗ ಯಾವುವು ಎನ್ನುವಂಥ ಪದ ಬರುತ್ತೆ. ಒಂದೇ ಕೇಳಿದರೆ ಯಾವುದು ಅಂತ ಬರುತ್ತೆ. ಇಲ್ಲಿ ಸರಿಯಾದ ಚಿಹ್ನೆಯನ್ನು ಬಳಸಲಾಗಿದೆ. ಕುವೆಂಪುರವರ ಜನ್ಮಸ್ಥಳ ಯಾವುದು? ಒಂದೇ ಒಂದು ಊರು ಅವರು ಹುಟ್ಟಿದ್ದು. ಅದು ಯಾವುದು? ಅದು ಯಾವ ಜಿಲ್ಲೆಯಲ್ಲಿದೆ? ಅದು ಯಾವ ಜಿಲ್ಲೆಯಲ್ಲಿದೆ? ಹೀಗಾಗಿ ಇಲ್ಲಿ ಈ ಎರಡು ಪ್ರಶ್ನೆಗಳು ಒಂದೇ ವಾಕ್ಯದಲ್ಲಿ ಬಂದಿದೆ. ಹಾಗಾಗಿ ಎರಡು ಚಿಹ್ನೆಯನ್ನು ನಾವು ಬಳಸ್ತೀವಿ ಒಂದೇ ವಾಕ್ಯದಲ್ಲಿ. ಅದೇ ರೀತಿ ಎರಡಕ್ಕಿಂತ ಹೆಚ್ಚು ಚಿಹ್ನೆಗಳನ್ನು ಕೂಡ ಬಳಸಬಹುದು. ನಿನ್ನ ವಯಸ್ಸು ಎಷ್ಟು ಅನ್ನುವಂಥದ್ದಲ್ಲಿ ಹೌ ಮೆನಿ ಅಂತ ಬರುತ್ತೆ. ಇಷ್ಟು ಅಷ್ಟು ಅಂತ ಹೇಳುವಂಥ ಸಂದರ್ಭದಲ್ಲಿ ಇದು ಕ್ವಶನ್ ಬರುತ್ತೆ. ಬೆಂಗಳೂರಿಗೆ ಯಾವಾಗ ಬರ್ತೀಯಾ? ದಿಸ್ ಈಸ್ ಆಲ್ಸೋ ಕ್ರಿಯಾಪದ. ಇದು ಕೂಡ ಕ್ರಿಯಾಪದ. ಯಾವ ಬರ್ತೀಯಾ ಅನ್ನತಕ್ಕಂಥ ಕೇಳ್ತಕ್ಕಂಥ ಪದ ಅದು. ಹಂಪಿ ಎಲ್ಲಿದೆ? ವೇರ್ ಅನ್ನುವಂಥ ಪದ. ಎಲ್ಲಿ? ಇದು ಮುಂದೆ ನಾವು ಕ್ವಶನ್ ಮಾರ್ಕನ್ನು ಹಾಕಬೇಕು. ಹುಲಿ ರಾಷ್ಟ್ರೀಯ ಪ್ರಾಣಿ ಏಕೆ? ಅದನ್ನು ನಾವು ನ್ಯಾಷನಲ್ ಅನಿಮಲ್ ಆಗಿ ಏಕೆ ಮಾಡಿದ್ದೀವಿ? ಇದಕ್ಕೆ ಕ್ವಶನ್ ಮಾರ್ಕ್ ಏಕೆ. ಮತ್ತೊಮ್ಮೆ ನೋಡಿ, ಪ್ರಶ್ನಾರ್ಥಕ ಚಿಹ್ನೆ, ಇದನ್ನು ಪ್ರಶ್ನಾರ್ಥಕ ಚಿಹ್ನೆ ಅಂತೀವಿ. ಪ್ರಶ್ನಾರ್ಥಕ ಪದಗಳ ಮುಂದೆ ಇಲ್ಲವೇ ವಾಕ್ಯದ ಕೊನೆಯಲ್ಲಿರುವ ಕ್ರಿಯಾಪದದ ಮುಂದೆ ಈ ಪ್ರಶ್ನಾರ್ಥಕ ಅಂದರೆ ಈ ಚಿಹ್ನೆಯನ್ನು ಬಳಸುತ್ತೇವೆ. ಉದಾಹರಣೆ ಏನು? ಪ್ರಶ್ನಾರ್ಥಕ ಚಿಹ್ನೆ. ಏಕೆ? ಪ್ರಶ್ನಾರ್ಥಕ ಚಿಹ್ನೆ. ಎಲ್ಲಿ? ಪ್ರಶ್ನಾರ್ಥಕ. ಯಾವಾಗ? ಪ್ರಶ್ನಾರ್ಥಕ. ಯಾರಿಗೆ? ಪ್ರಶ್ನಾರ್ಥಕ. ಅದರಲ್ಲಿ ಒಂದನೇ ಉದಾಹರಣೆ ನೋಡಿ, ಬಾವುಟದಲ್ಲಿ ಎಷ್ಟು ಬಣ್ಣಗಳಿವೆ? ಪ್ರಶ್ನಾರ್ಥಕ ಕೊನೆಯಲ್ಲಿ ಬಂದಿದೆ. ನಮ್ಮ ರಾಜ್ಯ ಭಾಷೆ ಯಾವುದು? ಪ್ರಶ್ನಾರ್ಥಕ ಕೊನೆಯಲ್ಲಿದೆ. ಕರ್ನಾಟಕದ ಶಕ್ತಿ ಕೇಂದ್ರಗಳು ಯಾವುವು? ಪ್ರಶ್ನಾರ್ಥಕ ಕೊನೆಯಲ್ಲಿ ಬಂದಿದೆ. ಇನ್ನು ನಾಲ್ಕನೇದು ನೋಡಿದ್ರೆ, ಕುವೆಂಪುರವರ ಜನ್ಮಸ್ಥಳ ಯಾವುದು? ಇಲ್ಲಿ ಆಲ್ರೆಡಿ ಒಂದು ಪ್ರಶ್ನಾರ್ಥಕ ಬಂತು. ಹಾಗೇನೆ ಕಂಟಿನ್ಯೂ ಆಗಿದೆ ಕ್ವಶನ್ನು. ಅದು ಯಾವ ಜಿಲ್ಲೆಯಲ್ಲಿದೆ? ಮತ್ತೊಮ್ಮೆ ಬಂದಿದೆ. ನಿನ್ನ ವಯಸ್ಸೆಷ್ಟು? ಅದರಲ್ಲಿ ಕೊನೆಯಲ್ಲಿದೆ. ಬೆಂಗಳೂರಿಗೆ ಯಾವಾಗ ಬರ್ತೀಯಾ? ಇದು ಕೂಡ ಪ್ರಶ್ನಾರ್ಥಕ ಕೊನೆಯಲ್ಲಿ ಬರುತ್ತೆ. ಹಂಪಿ ಎಲ್ಲಿದೆ? ಅದು ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆ. ಹಾಗಾಗಿ ಅದರ ಪ್ರಶ್ನಾರ್ಥಕ ಚಿಹ್ನೆ ಕೊನೆಯಲ್ಲಿ ಬರುತ್ತೆ. ಹುಲಿ ರಾಷ್ಟ್ರೀಯ ಪ್ರಾಣಿ ಏಕೆ? ಅವರ ಆನ್ಸರನ್ನು ಕೇಳ್ತಾ ಇದ್ದಾರೆ, ಹುಲಿಯನ್ನು ಯಾಕೆ ಮಾಡಿದ್ದೀವಿ ಅಂತ. ಇವೆಲ್ಲದಕ್ಕೂ ಉತ್ತರವನ್ನು ಬಯಸ್ತಕ್ಕಂಥ ಪದಗಳು, ಅವುಗಳ ಮುಂದೆ ಬಳಸ್ತಕ್ಕಂಥ ಚಿಹ್ನೆಯನ್ನು ನಾವು ಪ್ರಶ್ನಾರ್ಥಕ ಚಿಹ್ನೆ ಅಂತ ಕರಿತೀವಿ.